ಲಕ್ಷ್ಮೀ ಟಾಕೀಸ್ ಸಮೀಪ ಫ್ರೀಡಂ ಪಾರ್ಕ್ನ ಕಾಂಪೌಂಡ್ ಪಕ್ಕದಲ್ಲೇ ಇದ್ದಂಥ ಮರ ಏಕಾಏಕಿ ಬಿದ್ದಿದೆ. ಇತ್ತೀಚಿನ ಕೆಲವು ದಿನಗಳಿಂದ ಶಿವಮೊಗ್ಗ ನಗರದಲ್ಲಿ ಭಾರೀ ಮಳೆ ಸುರಿತಾ ಇದ್ದು, ಇದರ ಪರಿಣಾಮವಾಗಿ ಮರ ನೆಲಕ್ಕೆ ಉರುಳಿದೆ. ಅಲ್ಲಿ ಟ್ರಾಫಿಕ್ ಸಿಗ್ನಲ್ ಇದೆ. ಟ್ರಾಫಿಕ್ ಸಿಗ್ನಲ್ ಬಿಟ್ಟ ಕೆಲವೇ ಕ್ಷಣದಲ್ಲಿ ಮರ ಉರುಳಿದೆ. ಹಾಗಾಗಿ ರಸ್ತೆಯಲ್ಲಿ ವಾಹನಗಳು ಇರಲಿಲ್ಲ. ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಮರ ತೆರವು ಕಾರ್ಯಾಚರಣೆಯನ್ನು ಅಗ್ನಿಶಾಮಕ ದಳದವರು ನಡೆಸಿದರು. ಮತ್ತೊಂದು ರಸ್ತೆಯಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಮರವನ್ನು ತೆರವು ಮಾಡಲಾಯಿತು. ಶಿವಮೊಗ್ಗದ ಲಕ್ಷ್ಮೀ ಟಾಕೀಸ್ ಹತ್ರ ಅಲ್ಲೇನು ಅಲ್ಲಮ ಬಯಲು ಇದೆ, ಅದರ ಎದುರಿಗೆ ಇದ್ದಂಥ ಮರ ಇದು. ಮಳೆ ಸುರಿತಾ ಇದ್ದ ಕಾರಣಕ್ಕಾಗಿ ಬಹುಶಃ ಬೇರುಗಳು ಸಡಿಲಗೊಂಡಿವೆ. ಹಾಗಾಗಿ ಆ ಮರ ರಸ್ತೆಗೆ ಉರುಳಿ ಬಿದ್ದಿದೆ. ಭಾಳಷ್ಟು ವಾಹನಗಳು ಸಂಚರಿಸ್ತಾ ಇರುವಂಥ ಒಂದು ಜನನಿಬಿಡ ಪ್ರದೇಶ ಇದು. ಸಿಗ್ನಲ್ ಏನಿದೆ ಲಕ್ಷ್ಮೀ ಟಾಕೀಸ್ ಹತ್ರ, ಅದರ ಪಕ್ಕದಲ್ಲೇ ಇರೋ ಮರ. ಆದರೆ ಈ ಮರ ಬೀಳುವ ಕೆಲವೇ ಕ್ಷಣಗಳ ಮುಂಚೆ ಸಿಗ್ನಲ್ ಓಪನ್ ಆಗಿತ್ತು. ಅಲ್ಲಿದ್ದಂಥ ವಾಹನಗಳು ಮುಂದೆ ಸಾಗಿದ್ದು. ಹಾಗಾಗಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇಲ್ಲದಿದ್ದರೆ ದೊಡ್ಡದೊಂದು ಅನಾಹುತಕ್ಕೆ ಶಿವಮೊಗ್ಗ ಸಾಕ್ಷಿ ಆಗ್ತಾ ಇತ್ತು. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬಂದು ಆ ಮರವನ್ನು ಕಟಾವು ಮಾಡಿ ತೆರವು ಮಾಡಿದ್ದಾರೆ. ಒಂದು ದೊಡ್ಡ ದುರಂತ ತಪ್ಪಿದಂತಾಗಿದೆ.